65ನೇ ಪ್ರಶ್ನೆ, ಪಿ ಕೆ ತುಂಗನ್ ಸಮಿತಿಯು ಮಾಡಿದ ಶಿಫಾರಸು ಏನು? ಒಂದನೇದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮನ್ನಣೆ. ಎರಡನೇದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮನ್ನಣೆ ನೀಡಬಾರದು ಎಂದು ಶಿಫಾರಸು ನೀಡಿತು. ಮೂರನೇದು ಪಂಚಾಯತ್ ರಾಜ್ಗಳಿಗೆ ಆರ್ಥಿಕ ಸ್ವಾಯತ್ತತೆ ನೀಡಬೇಕು. ನಾಲ್ಕನೇದು ಪಂಚಾಯತ್ ರಾಜ್ ಸಂಸ್ಥೆಗಳು ರಾಜಕೀಯ ಪಕ್ಷದ ಆಧಾರಿತವಾಗಿ ಚುನಾವಣೆ ನಡೆಸಬೇಕು. ಸರಿಯಾದ ಉತ್ತರ ಪಿ ಕೆ ತುಂಗನ್ ಸಮಿತಿಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮನ್ನಣೆಯನ್ನು ನೀಡಬೇಕು ಎಂದು ಶಿಫಾರಸು ಮಾಡಿತು. 66ನೇ ಪ್ರಶ್ನೆ, 1989ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿದಂತೆ ಶಿಫಾರಸು ನೀಡಲು ಕಾಂಗ್ರೆಸ್ ಈ ಕೆಳಗಿನ ಯಾರ ನೇತೃತ್ವದ ಸಮಿತಿಯನ್ನು ನೇಮಿಸಿತು? ವಿ ಎನ್ ಗಾಡ್ಗಿಲ್, ಸಿಂಘ್ವಿ, ಜಿ ವಿ ಕೆ ರಾವ್, ತುಂಗನ್. ಸರಿಯಾದ ಉತ್ತರ ವಿ ಎನ್ ಗಾಡ್ಗಿಲ್ ರವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಿತು. 67ನೇ ಪ್ರಶ್ನೆ, ಗಾಡ್ಗಿಲ್ ಸಮಿತಿಯು ನೀಡಿದ ಶಿಫಾರಸು ಯಾವುದು? 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪಿಸುವುದು, ಪಂಚಾಯತ್ ಅವಧಿ 5 ವರ್ಷ ಆಗಿರಬೇಕು ಎಂದು ಹೇಳಿತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಎಂದು ಹೇಳಿತು. ಮೇಲ್ನ ಎಲ್ಲವೂ. ಸರಿಯಾದ ಉತ್ತರ ಗಾಡ್ಗಿಲ್ ಸಮಿತಿ ನೀಡಿದ ಶಿಫಾರಸುಗಳು ಮೇಲ್ನ ಎಲ್ಲವೂ ಅಂದರೆ 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು, ಪಂಚಾಯತ್ ಅವಧಿಯನ್ನು 5 ವರ್ಷ ಮಾಡಬೇಕು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಬೇಕು ಎಂದು ಗಾಡ್ಗಿಲ್ ಸಮಿತಿಯು ಶಿಫಾರಸುಗಳನ್ನು ನೀಡಿತು. 68ನೇ ಪ್ರಶ್ನೆ, 1989ರಲ್ಲಿ ರಾಜೀವ್ ಗಾಂಧಿಯವರು ಪಂಚಾಯಿತಿ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದರು? ಸರಿಯಾದ ಉತ್ತರ 64ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು 1989ರಲ್ಲಿ ರಾಜೀವ್ ಗಾಂಧಿಯವರು ಸಂಸತ್ತಿನಲ್ಲಿ ಮಂಡಿಸಿದರು. 69ನೇ ಪ್ರಶ್ನೆ, 64ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಸಂಸತ್ತಿನಲ್ಲಿ ಈ ಕೆಳಗಿನ ಯಾವ ಫಲಿತಾಂಶವನ್ನು ಪಡೆದುಕೊಂಡಿತು? ಒಂದನೇದು ಸಂಸತ್ತಿನಲ್ಲಿ ಅಂಗೀಕಾರವಾಯಿತು, ಲೋಕಸಭೆಯಲ್ಲಿ ಅಂಗೀಕಾರವಾಗಲಿಲ್ಲ, ಲೋಕಸಭೆಯಲ್ಲಿ ಅಂಗೀಕಾರವಾಗಿ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿ 1 ಮತದಿಂದ ತಿರಸ್ಕರಿಸಲ್ಪಟ್ಟಿತು, ಮಸೂದೆಯನ್ನು ವಾಪಸ್ಸು ಪಡೆಯಿತು. ಇದಕ್ಕೆ ಸರಿಯಾದ ಉತ್ತರ 64ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಸಂಸತ್ತಿನಲ್ಲಿ ಅಂದರೆ ಲೋಕಸಭೆಯಲ್ಲಿ ಅಂಗೀಕಾರವಾಯಿತು, ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿ 1 ಮತದಿಂದ ತಿರಸ್ಕರಿಸಲ್ಪಟ್ಟಿತು. 70ನೇ ಪ್ರಶ್ನೆ, ರಾಜೀವ್ ಗಾಂಧಿಯವರು ಮಂಡಿಸಿದ 64ನೇ ಮಸೂದೆಯು ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಿಸಿದೆ, ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದೆ, ವರದಕ್ಷಿಣೆ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ, ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದೆ. ರಾಜೀವ್ ಗಾಂಧಿಯವರು ಮಂಡಿಸಿದ 64ನೇ ಮಸೂದೆಯು ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಿಸಿದೆ. 71ನೇ ಪ್ರಶ್ನೆ, ವಿ ಪಿ ನರಸಿಂಹರಾವ್ ರವರು ಪಂಚಾಯಿತಿಗೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಮಂಡಿಸಿದ ಮಸೂದೆ ಯಾವುದು? 74ನೇ ಸಂವಿಧಾನಾತ್ಮಕ ಮಸೂದೆ, 73ನೇ ಸಂವಿಧಾನಾತ್ಮಕ ಮಸೂದೆ, 75ನೇ ಸಂವಿಧಾನಾತ್ಮಕ ಮಸೂದೆ, 76ನೇ ಸಂವಿಧಾನಾತ್ಮಕ ಮಸೂದೆ. ಸರಿಯಾದ ಉತ್ತರ ವಿ ಪಿ ನರಸಿಂಹರಾವ್ ರವರು ಪಂಚಾಯಿತಿಗೆ ಸಂಬಂಧಿಸಿದಂತೆ 74ನೇ ಸಂವಿಧಾನಾತ್ಮಕ ಮಸೂದೆಯನ್ನು ಮಂಡಿಸಿದರು. 72ನೇ ಪ್ರಶ್ನೆ, ವಿ ಪಿ ನರಸಿಂಹರಾವ್ ರವರ ನೇತೃತ್ವದ ಸರ್ಕಾರದಲ್ಲಿ
ನಗರ ಪಾಲಿಕೆಗೆ ಸಂಬಂಧಿಸಿದಂತೆ ಮಂಡಿಸಿದ ಮಸೂದೆ ಯಾವುದು? 74ನೇ ಸಂವಿಧಾನಾತ್ಮಕ ಮಸೂದೆ, 73ನೇ ಸಂವಿಧಾನಾತ್ಮಕ ಮಸೂದೆ, 75ನೇ ಸಂವಿಧಾನಾತ್ಮಕ ಮಸೂದೆ, 76ನೇ ಸಂವಿಧಾನಾತ್ಮಕ ಮಸೂದೆ. ವಿ ಪಿ ನರಸಿಂಹರಾವ್ರವರು 74ನೇ ಸಂವಿಧಾನಾತ್ಮಕ ಮಸೂದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ? ನಗರ ಪಾಲಿಕೆಗೆ ಸಂಬಂಧಿಸಿದೆ.